ಇದೇ ತಿಂಗಳು 22ನೇ ತಾರೀಕು 2 ದಿನಗಳ ಹಿಂದೆ ಜಮ್ಮು ಕಾಶ್ಮೀರದ ಕಣ್ವಾ ರಾಜ್ಯದಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತ ಈ ಒಂದು ಘಟನೆ ಬಹುಶಃ ಅತ್ಯಂತ ಅಮಾನವೀಯವಾದಂತಹ ಒಂದು ಘಟನೆ. ಮನುಷ್ಯರ ರೂಪದಲ್ಲಿ ಇರತಕ್ಕಂತ ರಾಕ್ಷಸರು ಈ ಒಂದು ಹೀನ ಕೃತ್ಯಕ್ಕೆ ಹಲವಾರು ಮುಗ್ಧ ಕುಟುಂಬಗಳನ್ನ ಇವತ್ತು ಬಲಿಯನ್ನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಒಂದು ಕಡೆ ದುಃಖ, ಇನ್ನೊಂದು ಕಡೆ ನೋವು, ಮತ್ತೊಂದು ಕಡೆ ಆಕ್ರೋಶ. ನಿಜಕ್ಕೂ ಕೂಡ ಇವತ್ತು ಭರತ್ ಭೂಷಣ್ ಅವರ ಧರ್ಮಪತ್ನಿಯವರು ಮಾಧ್ಯಮದಲ್ಲಿ ಯಾವ ರೀತಿ ಅವತ್ತಿನ ದಿನ ಈ ಒಂದು ಘಟನೆ ನಡೀತು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ಮಾಧ್ಯಮದಲ್ಲಿ ಹಂಚಿಕೊಳ್ಬೇಕಾದ್ರೆ 3 ವರ್ಷದ ಏನೂ ಅರಿಯದ ಮುಗ್ಧ ಬಾಲಕ ಆ ಪಾಪುವಿನ ಎದುರುಗಡೆ ಅವರ ತಂದೆಯನ್ನ ಪಾಯಿಂಟ್ ಬ್ಲಾಂಕ್ ಮುಂದೆಗಡೆ ಒಂದು ಗನ್ ಇಟ್ಟಿ 3 ಸಲ ಅವರ ತಂದೆಯವರ ದೇಹಕ್ಕೆ ಗುಂಡನ್ನ ಹಾರಿಸಿರ್ತಕ್ಕಂಥದ್ದು ಆ ಒಂದು ಪಾಪುವಿನ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಆಗಿರುತ್ತೆ ಅಂತಕ್ಕಂಥದ್ದು ನಾವು ಯಾರು ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. 41 ವರ್ಷದ ಭರತ್ ಭೂಷಣ್ ಅವರು ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಜೊತೆಯಲ್ಲಿ ಅವರ ಧರ್ಮಪತ್ನಿ ಡಾಕ್ಟರ್ ಆಗಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡೆ. ಅವರ ಸಹೋದರರಿಗೂ ಕೂಡ ಈಗ ತಾನೇ ಮಾತನಾಡ್ತಾ ಇದ್ದೆ, ಹೇಳ್ತಾ ಇದ್ರು ಭರತ್ ಭೂಷಣ್ ಅವರು ಬಹಳ ಒಂದು ಛಲದಿಂದ ಮೇಲ್ ಬರಬೇಕು ನಾನು ಜೀವನದಲ್ಲಿ ಅಂತಕ್ಕಂಥ ಛಲ ಇಟ್ಕೊಂಡು ಜೀವನ ಮಾಡ್ತಾ ಇದ್ರು. ಸಾಕಷ್ಟು ಕನಸುಗಳನ್ನ ಕಲ್ಪನೆಗಳನ್ನ ಒತ್ತಿ ನಾನು ಸಮಾಜದಲ್ಲಿ ಒಂದು ಒಳ್ಳೆಯ ನಡೆ ಮೂಲಕ ಬೆಳಿಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಒಬ್ಬ ಯುವಕಯನ್ನು ಹೊಂದಿದ್ರು. ನಿಜಕ್ಕೂ ಕೂಡ ಈ ಒಂದು ಘಟನೆಯಿಂದ ಪ್ರತಿಯೊಬ್ಬ ಭಾರತೀಯನು ಬಹಳ ಒಂದು ದುಃಖಕರವಾದಂತ ನೋವಿನ ಸಂಗತಿಯನ್ನ ಇವತ್ತೇನು ಎದುರಿಸ್ತಾ ಇದ್ದೇವೆ. ಹತ್ತತ್ರ 26 ಜನ ಭಾರತೀಯರು ಮೃತಪಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದ್ ಕಡೆ ಮಧುಸೂದನ್ ರಾವ್ ಅಂತ, ಮಂಜುನಾಥ್ ರಾವ್ ಅವರು ಶಿವಮೊಗ್ಗದ ಮತ್ತೊಂದು ಕುಟುಂಬ. ಒಟ್ಟಾರೆಯಾಗಿ 3 ಜನ ಕರ್ನಾಟಕ ರಾಜ್ಯದಿಂದ ಏನು ಪ್ರವಾಸಿಗರಾಗಿ ಕಾಶ್ಮೀರಕ್ಕೆ ತೆರಳಿದ್ರು. ಅವತ್ತು ಸಂಜೆ 7:15 ಗಂಟೆಗೆ ಮತ್ತೆ ಅವ್ರ ಫ್ಲೈಟ್ ಬುಕ್ ಆಗಿತ್ತು ಅಂತಕ್ಕಂಥದ್ದು ಅವರ ಸಹೋದರ ಮತ್ತೆ ಅವರ ಧರ್ಮಪತ್ನಿ ಹೇಳ್ತಾ ಇದ್ರು. ವಿಪರ್ಯಾಸ, ಅವತ್ತಿನ ದಿನಾನೇ ಬೆಳಗ್ಗೆ 11:30 12 ಗಂಟೆಗೆ ಇನ್ಸಿಡೆಂಟ್ ನಡೆದಿರುವಂತದ್ದು ನಿಜಕ್ಕೂ ಕೂಡ ಬಹಳ ದುರದೃಷ್ಟಕರ. ಆದ್ರೆ ಒಂದು ಮಾತನ್ನ ಒಬ್ಬ ಭಾರತೀಯನಾಗಿ ಈ ಸಂದರ್ಭದಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಒಂದು ದೃಢ ಸಂಕಲ್ಪವನ್ನ ತೊಟ್ಟು ಈ ರಾಕ್ಷಸರು ಮನುಷ್ಯನ ರೂಪದಲ್ಲಿ ಇರತಕ್ಕಂತ ಈ ರಾಕ್ಷಸರು, ಬಹುಶಃ ಸಾಕಷ್ಟು ಜನ ರಾಕ್ಷಸರು ಈ ರೂಪದಲ್ಲಿ ಇದ್ದಾರೆ, ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥದ್ದಕ್ಕೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಒಂದು ದೃಢ ಸಂಕಲ್ಪವನ್ನು ತೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಬ್ಬ ಭಾರತೀಯನಾಗಿ ನಾನು ನಂಬಿದ್ದೇನೆ. ಬಹುಶಃ ನಿನ್ನೆ ದಿನ ಸಿಂಧು ನದಿ ನಮ್ಮ ಭಾರತ ದೇಶದಿಂದ ಪಾಕಿಸ್ತಾನಕ್ಕೆ ಏನು ಹರಿದೋಗುತ್ತೆ, ಆ ನದಿ ಮೂಲದಿಂದ ಸಾಕಷ್ಟು ಜನ ಪಾಕಿಸ್ತಾನದವರು ಇವತ್ತು, ಪಾಕಿಸ್ತಾನದ ರೈತರು ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ. 80% ಆ ನದಿ ಮೂಲದಿಂದ ಇವತ್ತು ಅವರೆಲ್ಲ ಜೀವನ ಮಾಡ್ತಾ ಇದ್ದಾರೆ. ಅದನ್ನ ಇವತ್ತು ಒಂದು ಸಸ್ಪೆನ್ಷನ್ ನಲ್ಲಿ ಇವತ್ತು ಇಟ್ಟಿದ್ದಾರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಜೊತೆಯಲ್ಲಿ ಇವತ್ತು ಸಾರ್ಕ್ನ ವೀಸಾಯನ್ನು ಹೊಂದಿರತಕ್ಕಂತ ಸಾಕಷ್ಟು ಜನ ಭಾರತೀಯರು ಇವತ್ತು ಪಾಕಿಸ್ತಾನದಲ್ಲಿ ಏನಿದ್ದಾರೆ
ಅವ್ರನ್ನ ಈ ಕೂಡಲೇ ಭಾರತಕ್ಕೆ ಬರ್ತಕ್ಕಂಥದಕ್ಕೆ ಈಗಾಗಲೇ ಪ್ರಧಾನಮಂತ್ರಿಗಳು ಕರೆಯನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಯಾರ್ಯಾರು ಕಾಶ್ಮೀರದಲ್ಲಿ ಜಮ್ಮುನಲ್ಲಿ ಇರ್ತಕ್ಕಂಥ ಪಾಕಿಸ್ತಾನರನ್ನು ಕೂಡ ಇವತ್ತು ಇಲ್ಲಿಂದ ದಯಮಾಡಿ ತಾವು ಬಿಟ್ಟು ಹೋಗಿ ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ಬಹುಶಃ ಇವೆಲ್ಲವನ್ನ ನೋಡಿದಾಗ ಒಂದು ದಿಟ್ಟವಾದಂತ ದೃಢವಾದಂತ ಒಂದು ಹೆಜ್ಜೆಯನ್ನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಭಾವಿಸಿದ್ದೇವೆ. ಆದ್ರೆ ಒಬ್ಬ ಭಾರತೀಯನಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ಇವತ್ತು ನಾವು ಶ್ರದ್ಧಾಂಜಲಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಸತ್ಯ. ಆದ್ರೆ ಇದೇ ರೀತಿ ಭಾರತ ದೇಶ ಕೈ ಕಟ್ಕೊಂಡು ಕೂರ್ತಕ್ಕಂಥ ಅಸಮರ್ಥರು ನಾವಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ. ಈ ಒಂದು ಭಯೋತ್ಪಾದಕರು ಪ್ರತಿನಿತ್ಯ ಈ ರೀತಿಯಾದಂತ ಪುಲ್ವಾಮಾ ನಡೀತು, ಪುಲ್ವಾಮಾ ಸಂದರ್ಭ ನೋಡಿದ್ದೇವೆ, ಏನೇನಾಗಿದೆ ಅಂತಕ್ಕಂಥದ್ದು. ಅಮಾಯಕರ ಮೇಲೆ ಇವತ್ತು ಈ ರೀತಿ ಈ ಕೃತ್ಯವನ್ನ ಎಸಗಿರ್ತಕ್ಕಂಥದ್ದು ಬಹುಶಃ ಇದನ್ನ ದಿಸ್ ಹ್ಯಾಸ್ ಟು ಎಂಡ್. ಇದು ಅಂತ್ಯ ಕಾಣಬೇಕಾಗ್ತದೆ. ಇದು ಅಂತ್ಯ ಕಾಣಲಿಲ್ಲ ಅಂದ್ರೆ ಈ ರೀತಿ ಅನೇಕ ಜನ ಅಮಾಯಕರು ಇವತ್ತು ಪ್ರಾಣವನ್ನ ಕಳ್ಕೊಳ್ತಕ್ಕಂಥ ದುಸ್ಥಿತಿಯನ್ನ ನಾವು ಕಾಣ್ತಕ್ಕಂಥ ದಿನಗಳು ಇನ್ನು ಮುಂದೆ ಮತ್ತೆ ಸಂಭವಿಸಬಾರದು ಅಂತಕ್ಕಂಥದ್ದು ಒಬ್ಬ ಪ್ರಜೆಯಾಗಿ ಕನ್ನಡಿಗನಾಗಿ ಒಂದು ಅಪೇಕ್ಷೆಯನ್ನ ಇಟ್ಕೊಂಡಿದ್ದೇವೆ. ಅದರ ಪ್ರಕಾರವಾಗಿ ಕೇಂದ್ರದ ಸರ್ಕಾರ ಜೊತೆಯಲ್ಲಿ ರಾಜ್ಯ ಸರ್ಕಾರವು, ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯ ಅವರು ಈಗ ತಾನೇ ಬಂದು ಮಾತನಾಡಬೇಕಾದ್ರೆ ನಾನು ಎಲ್ಲವನ್ನ ನೋಡಿದೆ. ಅವರು ಕೂಡ ನಾನು ಇದಕ್ಕೆ ಎಕ್ಸ್ಟೆಂಡೆಡ್ ಸಪೋರ್ಟ್ ಅನ್ನ ಕೊಟ್ಟಿದ್ದೇನೆ. ನಾವು ಇಂಥ ಕೃತ್ಯಗಳನ್ನ ತಡೆಗಟ್ಟತಕ್ಕಂಥದಕ್ಕೆ ಕೇಂದ್ರ ಸರ್ಕಾರ ಜೊತೆಲಿ ಇದ್ದೇವೆ ಅಂತಕ್ಕಂಥದ್ದು ರಾಜ್ಯ ಸರ್ಕಾರವೂ ಕೂಡ ಹೇಳಿದ್ದಾರೆ. ಅದನ್ನ ನಾವೆಲ್ಲರೂ ಸ್ವಾಗತಿಸಬೇಕಾಗ್ತದೆ. ಬಟ್ ಅಲ್ಟಿಮೇಟ್ಲಿ ಅಂತಿಮವಾಗಿ ನಾವಿವತ್ತು ಏನೇ ಮಾತಾಡಿದ್ರು ಕೂಡ 3 ಕುಟುಂಬದಲ್ಲಿ ಇವತ್ತು ಆಗಿರ್ತಕ್ಕಂಥ ಈ ಒಂದು ಘಟನೆಯನ್ನ ಈ ದುಃಖವನ್ನ ಭರಿಸ್ತಕ್ಕಂಥ ಒಂದು ಧೈರ್ಯ, ಶಕ್ತಿ ಎಲ್ಲವೂ ಕೂಡ ಆ ಭಗವಂತ ಒಬ್ನೇ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ನಂಬಿದ್ದೇವೆ. ನಾವೆಲ್ಲರೂ ಕೂಡ ಕುಟುಂಬಸ್ಥರ ಜೊತೆಯಲ್ಲಿ ಭಾರತೀಯರು, ಕನ್ನಡಿಗರು ಇದ್ದೇವೆ, ಇರ್ತೇವೆ, ಸದಾಕಾಲ ಇದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತೇನೆ. ಧನ್ಯವಾದ.